ನಮಸ್ತೆ ಎಲ್ಲರೂ ಕೂಡ ಮದುವೆ ಆಗೋದಕ್ಕೆ ಸಂಬಂಧ ಬೆಳೆಸಬೇಕು ಅಂತ ಒಂದು ಪ್ರೊಫೈಲ್ ಇವತ್ತು ಬಂದಿರತಕ್ಕಂಥದ್ದು. ತ್ರಿಕಾಲ ಅವರು ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರೊಫೈಲ್ ಇದು. ನಿಮಗೆ ಮದುವೆ ಆಗಿಲ್ವಾ? ಪ್ರಸ್ತುತ ಗೆಳತಿನ ಹುಡುಕಾಟ ಮಾಡ್ತಿದ್ದೀರಾ? ಬನ್ನಿ ನಮ್ಮ ಒಂದು ಚಾನಲ್ಗೆ. ಸೊ ನೋಡ್ಕೊಳ್ಳಿ ಇವತ್ತಿನ ಒಂದು ಪ್ರೊಫೈಲು. ಇವರ ಹೆಸರು ತ್ರಿಕಾಲ ಅವರು ಅಂತ. ಪ್ರಸ್ತುತ 26ರ ವಯಸ್ಸಿನ ಮಹಿಳೆ ಇವರು ಸ್ನೇಹಿತರೆ. ಬರೀ 26 ವರ್ಷ, ಮದುವೆ ಆಗುವಂಥ ಒಂದು ಆಸೆ ಇವರಿಗೆ. ಪ್ರಸ್ತುತ ಶಿಕ್ಷಣ ಬಂದ್ಬಿಟ್ಟು BEd ಓದುತ್ತಿದ್ದೇನೆ. ಇವಾಗ ಪ್ರಸ್ತುತ ಯಾವುದೇ ರೀತಿಯಲ್ಲೂ ಕೂಡ ಕೆಲಸ ಸಿಕ್ಕಿಲ್ಲ. ಆದರೆ ಕೆಲಸ ಸಿಗೋವರೆಗೂ ವೇಟ್ ಮಾಡ್ತೀನಿ, ಬಟ್ ಏಜ್ ಆದರೆ ಸುಮ್ಮನೆ ಪ್ರಾಬ್ಲಮ್, ಹುಡುಗಿ ಹತ್ರ ಏನಾದರೂ ತೊಂದರೆ ಇದೆ ಅಂತ ಜನಗಳು ಮಾತಾಡ್ತಾರೆ. ಅದಕ್ಕೋಸ್ಕರನೇ ಸ್ವಲ್ಪ ಬೇಗ ಮದುವೆ ಆಗಿ ತದನಂತರ ನಾನು ಶಿಕ್ಷಣದ ಕಡೆಗೆ ಒತ್ತು ಕೊಡ್ತೀನಿ ಅಂತ ಈ ಒಂದು ತ್ರಿಕಾಲ ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಒಳ್ಳೆಯ ಎಜುಕೇಟೆಡ್ ಹುಡುಗಿ, ಓಕೆನಾ. ಶಿಕ್ಷಣದಲ್ಲಿ ನಂಬರ್ 1 ಟಾಪ್ ಮಾಡಲಲ್ಲಿದ್ದಾರೆ ಸ್ನೇಹಿತರೆ ತ್ರಿಕಾಲ ಅವರು. ಆ್ಯಂಡ್ ಇವರು ನೋಡೋದಕ್ಕೆ ದಪ್ಪದಾಗಿರ್ತಕ್ಕಂಥ ಮೈಕಟ್ಟು, 50 kg ತೂಕ ಹೊಂದಿರತಕ್ಕಂಥದ್ದು. ಹೈಟ್ ಬಂದುಬಿಟ್ಟು 5.2 ಸೆಂಟಿಮೀಟರ್ ಇದ್ದಾರೆ ಅಂತ ಹೇಳಿರ್ತಕ್ಕಂಥದ್ದು. ಮನೆಯ ಹಿರಿಯ ಮಗಳು ನಾನು, ನನ್ನ ಮೇಲಿನ ಎಲ್ಲ ಜವಾಬ್ದಾರಿ ಕೂಡ ಇದೆ. ಇವಾಗ ಒಂದು ಜವಾಬ್ದಾರಿ ಕಡಿಮೆ ಮಾಡಬೇಕು, ನನ್ನ ಶಿಕ್ಷಣದ ಕಡೆಗೆ ಗಮನ ಕೊಡಬೇಕು ಅಂದರೆ ಮದುವೆ ಆಗಲೇಬೇಕು ಅಂತ ತೀರ್ಮಾನ ಮಾಡಿದರೆ. ಬಟ್ ಹುಡುಗರಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಗಳಿರಬೇಕು. ಪಾಯಿಂಟ್ ನಂಬರ್ 1 ಬಂದುಬಿಟ್ಟು ಮದುವೆ ಆದ ನಂತರ ಹುಡುಗರು ನಾನು ಹೇಳ್ದಾಗೆ ಕೇಳಬೇಕು ಅಂತ ಇರ್ತಾರೆ. ಬಟ್ ಇವ್ರು ಏನು ಹೇಳಿರೋದು ಅಂತಂದರೆ, ನನಗೆ ನೀವು ಓದೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಕೊಡಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಪ್ರಸ್ತುತ ಮದುವೆ ಆದಂಥ ಮನೇಲೇ ಬಿದ್ದಿರು, ಹೊರಗಡೆ ಕೆಲಸಕ್ಕೆ ಹೋಗ್ಬೇಡ ಅಂತ ಹೇಳುವಂಥ ಜನಗಳು ಇದ್ದಾರೆ. ಇವ್ರನ್ನ ಮದುವೆ ಆದರೂ ಕೂಡ ನೀವು ಓಕೆ ಓದು, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಬೇಕಂತೆ. ಆದರೆ ಜಾಬ್ ಮಾಡ್ಕೊಳ್ತೀನಿ, ಆ ಒಂದು ಜಾಬ್ ಆಗೋವರೆಗೂ ನನಗೆ ಯಾವುದೇ ರೀತಿಯಲ್ಲಿ ಕೂಡ ಕೆಲಸಕ್ಕೆ ತೊಂದರೆ ಅಂತ ಮಾಡಬಾರ್ದು. ನೀವು ಮನೇಲಿರಬೇಕಿದ್ರೆ ನಾನೇ ದುಡ್ಕೊಂಡು ಬಂದು ನಿಮ್ಮನ್ನು ಸಾಕ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಅಷ್ಟು ಇವರಿಗೆ ಹಂಬಲ ಜಾಬ್ ಮಾಡಬೇಕು ಅಂತ. ಸೊ ಯಾಕಪ್ಪ ಇಷ್ಟೊಂದು ಹಂಬಲ ಅಂತಂದರೆ, ಮನೆ ಜವಾಬ್ದಾರಿ ಅನ್ನೋದು ತುಂಬ ಕ್ರೂರ ಸ್ನೇಹಿತರೆ. ಅದು ಈ ರೀತಿ ಮಾಡಿಸುತ್ತೆ. ನನ್ನ ಒಂದು ತಂದೆ ತಾಯಿಯನ್ನು ನೀವೇ ನಿಮ್ಮ ಜೊತೆಗೇ ಇಟ್ಟುಕೊಂಡು ನೋಡ್ಕೊಳ್ಬೇಕು. ಬಿಕಾಸ್ ನಾನು ಕೆಲಸಕ್ಕೆ ಹೋದಾಗ ನನ್ನ ಒಂದು ತಂದೆ ತಾಯಿಯನ್ನು ಯಾರೂ ನೋಡ್ಕೊಳೋದಕ್ಕಾಗಲ್ಲ. ಮನೆಯ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ. ಹಾಗಾಗಿ ನಿಮ್ಮ ಜೊತೆ ಇಟ್ಕೊಂಡಿದ್ದರೆ ಪ್ರಸ್ತುತ ಮಾತಾಡ್ಕೊಂಡು ಆರಾಮಾಗಿರಿ. ನಾನು ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣ ಅವ್ರ ಜೊತೆ ಜಾಯ್ನ್ ಆಗ್ತೀನಿ ಅಂತ ಹೇಳಿರೋದು. ಇನ್ನು ವಿವಾಹ ಆದ ನಂತರ 1 ವರ್ಷದವರೆಗೂ ಮಗು ಬೇಡ, ಬೇಕಿದ್ರೆ ಇಬ್ಬರು ಕೂಡ ರೊಮ್ಯಾನ್ಸ್ ಮಾಡೋಣ, ಬಟ್ ಮಗು ಬೇಡ ಅಂತ ಹೇಳಿದ್ರು ಸ್ನೇಹಿತರೆ. ಸೊ ಇಷ್ಟೇ ಇವರು ಹೇಳಿರ್ತಕ್ಕಂಥ ಕ್ವಾಲಿಫಿಕೇಷನ್. ಮುಂದೆ ನೋಡೋಣ, ಮಗು ಆಗಬೇಕು ಅಂತ ಯೋಚನೆ ಮಾಡೋಣ, ಬಟ್ 1 ವರ್ಷದವರೆಗೂ ಮಗು ಬೇಡ ಮದುವೆ ಆದ ನಂತರ ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಇದನ್ನೆಲ್ಲನೂ ಕೂಡ ನಿಮ್ಮ ಹತ್ರ ಇದೆ ಅಂದರೆ ಪ್ರಸ್ತುತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರನ್ನು, ಊರನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಅವರು ಖುದ್ದಾಗಿ ಚೆಕ್ ಮಾಡಿ ನಿಮಗೆ ರಿಪ್ಲೈ ಕೊಡ್ತಾರೆ. ಇಲ್ಲಾಂದರೆ gmail.comಗೆ ಒಂದು ಮೇಲ್ ಕಳಿಸಿ. ಆ್ಯಂಡ್ ಇಲ್ಲಿ ನೋಡ್ಕೊಬೋದು, ಫಾರ್ ಮೋಸ್ಟ್ ಮಸ್ಟೇಜ್ ಆ್ಯಂಡ್ V8 ಶೋಲ್ಡರ್ಸ್ ಅಂತ ಅಂದ್ಬಿಟ್ಟು ಒಂದು ರೇಂಜಲ್ಲಿ ಈ ಒಂದು ಕಾರನ್ನು ಅವರ ಕನಸಲ್ಲಿ ಇಟ್ಕೊಂಡಿದ್ದಾರೆ. ಜಾಬ್ ಆದ ನಂತರ ನನ್ನ 1 ವರ್ಷದ ಸ್ಯಾಲ್ರಿಯನ್ನು ತೆಗೆದುಕೊಂಡು ಈ ಒಂದು ಕಾರನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂದರೆ ತುಂಬ ಕಷ್ಟಪಡ್ತಿದ್ದಾರೆ ಸ್ನೇಹಿತರೆ. ಸೊ ಅವರ ಕನಸನ್ನು ಈಡೇರಲಿ ಅಂತ ನಾನು ಕೂಡ ಆಸೆ ಪಡ್ತೀನಿ. ಸೊ ನನ್ನ ಮದುವೆ ಆಗುವಂಥ ಹುಡುಗನಿಗೆ ಅದನ್ನು ತಿಳಿಸಿಕೊಡಿ ಸರ್. ಬಿಕಾಸ್ ಅವರು ಕೂಡ ನನಗೆ ಹೆಲ್ಪ್ ಮಾಡಿದರೆ ಮಾಡಲಿ, ಇಲ್ಲಾಂದರೆ ಪರವಾಗಿಲ್ಲ. ಅಂದರೆ ನನ್ನ ಕನಸುಗಳು ಎಷ್ಟೊಂದು ದೊಡ್ಡದಾಗಿದೆ ಅಂತ ಅವ್ರಿಗೂ ಅರ್ಥ ಆಗಲಿ ಅಂತ ಅವರು ಈಗ ಒಂದು ಕಾರಿನ ಡೀಟೇಲ್ಸ್ ಹೇಳಿ ಅಂತ ಹೇಳಿದ್ದಾರೆ. ಫಾರ್ಡ್ ಮಸ್ಟೇಜ್ V8 ಶೋಲ್ಡರ್ಸ್ ಇನ್ ಇಂಪ್ರೂವ್ಡ್ ಕ್ಯಾಬಿನ್ ಆ್ಯಂಡ್ ಟೆಕ್ಪಿಲ್ ಕ್ಲಾಸಿಕ್ ಲುಕ್ ಫನ್ ಆ್ಯಂಡ್ ಗ್ಯಾಡ್ಜೆಸ್ಟ್ ಅಂತ ಹೇಳಿರ್ತಕ್ಕಂಥದ್ದು. ವೈಟ್ ಕಲರಲ್ಲಿ ಈ ಒಂದು ಗ್ಯಾಡ್ಜೆಟ್ನ ನಾವು ಏನು ನೋಡ್ತಿದ್ದೀವಿ, ಸೊ ಅಷ್ಟೇ ಚೆನ್ನಾಗಿ ಮತ್ತು ಒಳ್ಳೆಯ ಒಂದು ಹಾಸಮ್ ಆಗಿ ಡೀಟೇಲ್ಸಲ್ಲಿ ಬಂದಿದೆ ಸ್ನೇಹಿತರೆ. ಸೊ ಕಂಟಿನ್ಯೂಸ್ ಆಫ್ ದ ಪರ್ಫಾರ್ಮ್ ದ ಲಾಸ್ಟ್ ಆಫ್ ದ ಡ್ರೈಯಿಂಗ್ ಬ್ರೇಡೆಡ್ ದ 2024 ಅಂದರೆ 2024ಅಲ್ಲಿ ಇದರ ಒಂದು ಲಾಂಚಿಂಗ್ ಆಗಿದೆ. ನೋಡೋದು ಕೂಡ ಅಷ್ಟೇ ಸ್ಮೂತ್ ಆಗಿರ್ತಕ್ಕಂಥ ರೇಂಜ್ನಲ್ಲಿ ಇದೆ ಸ್ನೇಹಿತರೆ. ಒಳಗಿನ ಫ್ಯೂಚರ್ಸ್ ಹೆಂಗಿದೆ ಅಂತ ನೋಡೋಣ ಸ್ನೇಹಿತರೆ. ಅವ್ರಿಗೆ ಯಾಕಪ್ಪ ಇಷ್ಟಪಟ್ಟಿದ್ದಾರೆ ಅಂತಂದರೆ, ಇಲ್ಲಿ ಒಳಗಡೆ ಎಕ್ಸ್ಟ್ರಾ ಫ್ಯೂಚರ್ ಇದೆ ನೋಡಿ ಸ್ನೇಹಿತರೆ. ಸೊ ಈ ಒಂದು ಸೀಟ್ ಏನು ನೋಡ್ತಿದ್ದೀರಾ, ಬೆಲ್ಟ್ ಆ್ಯಂಡ್ ಬ್ಯಾಕ್ ಸೈಡಲ್ಲಿರ್ತಕ್ಕಂಥ ಸೀಟ್ಸು ಎಷ್ಟು ಸ್ಮೂತಾಗಿರ್ತಕ್ಕಂಥ ಜರ್ನಿ ಮಾಡುತ್ತೆ ಅಂದರೆ ಇದರಲ್ಲಿ ನೀವು ಹೆಂಗೆ ಬೇಕಾದರೂ ಕೂತ್ಕೊಳ್ಳಿ, ಬಟ್ ಬೆಡ್ ಮೇಲೆ ಕೂತ್ಕೊಂಡು ಫೀಲ್ ಕೊಡುತ್ತೆ. ವೆರಿ ಸ್ಮೂತ್ ಆ್ಯಂಡ್ ಸೇಫ್ಟಿ ಆಗಿರ್ತಕ್ಕಂಥ ಜರ್ನಿ ಇದೆ. ಆ್ಯಂಡ್ ಇಲ್ಲಿ ಬ್ಯಾಕ್ ಸೈಡಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಆಗಿರ್ತಕ್ಕಂಥ ಒಂದು ಡೋರ್ ಕೂಡ ಇದೆ. ಬರೀ ಕಾರ್ಗಳಲ್ಲಿರಲ್ಲ ಅದು. ಈ ಒಂದು ಕಾರ್ನಲ್ಲಿ ಹೊಸದಾಗಿ ಫ್ಯೂಚರ್ನ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಬ್ಲ್ಯಾಕ್ ಕಲರಲ್ಲಿ ಈ ಒಂದು ಸೀಟ್ ಬೆಲ್ಟ್ ಆ್ಯಂಡ್ ಇಲ್ಲಿ ಬ್ಯಾಕ್ ಸೈಡ್ ಏನು ನೋಡ್ತಿದ್ರೆ ಇದೊಂದು ಧೂಮು.
ಇದರಲ್ಲಿ ಲಗೇಜ್ ಆ್ಯಂಡ್ ಎಲ್ಲ ರೀತಿಯ ಬ್ಯಾಗ್ಗಳನ್ನು ಕೂಡ ಇದರಲ್ಲಿ ಸೇವ್ ಮಾಡಿ ಇಡ್ಬೋದು. ಆ್ಯಂಡ್ ಸ್ನೇಹಿತರೆ ಇದರಲ್ಲಿ ಎ ಸಿ ಏನು ಚೆನ್ನಾಗಿದೆ ಅಂತಂದರೆ ಆಟೋಮೆಟಿಕಲಿ ಆನ್ ಆಗುತ್ತೆ. ನೀವು ಕೂತ್ಕೊಂಡ ತಕ್ಷಣ ಆಟೋಮೆಟಿಕಲಿ ಎ ಸಿ ಆನ್ ಆಗುತ್ತೆ. ಆ್ಯಂಡ್ ಇಂಜಿನ್ ಕೂಡ ಅಷ್ಟೇ ಫ್ರೆಶ್ ಆ್ಯಂಡ್ ಒಳ್ಳೆಯ ಒಂದು ಆ್ಯಕ್ಟಿವ್ ಆಗಿರ್ತಕ್ಕಂಥ ಇಂಜಿನ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಈ ರೀತಿ ಕಾರನ್ನು ಅವರು ಇಷ್ಟಪಡ್ತಿದ್ದಾರೆ. ನೋಡೋಣ, ಮದುವೆ ಆದ ನಂತರ ಕೆಲಸ ಸಿಕ್ಕಿದ್ರೆ ಆ ಒಂದು ಕೆಲಸದಿಂದ ಒಳ್ಳೆಯ ಸಂಬಳ ಬಂದರೆ ಈ ಒಂದು ಕಾರನ್ನ ತೆಗೆದುಕೊಳ್ಳಿ. ಅದಕ್ಕೆ ಅವ್ರಿಗೆ ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ ಸ್ನೇಹಿತರೆ, ಬಾಯ್.